ಹಾಯ್, ನಾನಿವತ್ತು ಪನ್ನೀರ್ ಟಿಕ್ಕಾ ಮಸಾಲ ಮಾಡೋ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಪನ್ನೀರ್ ಬೇಕು, ಕ್ಯಾಪ್ಸಿಕಮ್ ಬೇಕು, ಟೊಮೆಟೊ, ಈರುಳ್ಳಿ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ನಾನು ಡ್ರೈ ಪೌಡರ್ ಇಟ್ಕೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಜೀರಾ ಪೌಡರು, ಹಾಗೆ ಗರಂ ಮಸಾಲ ಸ್ವಲ್ಪ, ಮತ್ತು ರುಚಿಗೆ ಉಪ್ಪಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ನಾನು ಮೊದಲಿಗೆ ಹೆಚ್ಕೋತಾ ಇದ್ದೀನಿ. ಬೀಜ ಎಲ್ಲ ತಕ್ಕೊಂಡು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಸ್ಕ್ವೇರ್ ಆಗಿ. ಇವಾಗ ನಾನು ಟೊಮೆಟೊ ಹೆಚ್ಕೋತಾ ಇದ್ದೀನಿ. ಮಧ್ಯದ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡ್ತೀನಿ ನಾನು. ತೆಗೆದು ಇದನ್ನು ಕೂಡ ಈ ರೀತಿ ಹೆಚ್ಕೋತೀನಿ. ಇವಾಗ ನಾನು ಈರುಳ್ಳಿ ಹೆಚ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಪೆಟಲ್ಸ್ ಥರ ತೆಗೆದಿಟ್ಕೋಬೇಕು ಈರುಳ್ಳಿನ ಹೆಚ್ಕೊಂಡು. ಈರುಳ್ಳಿ ಹೆಚ್ಕೊಂಡಿದ್ದಾಗಿದೆ. ಈಗ ನಾನು ಪನ್ನೀರ್ನ ಹೆಚ್ಕೋತಾ ಇದ್ದೀನಿ, ಕಟ್ ಮಾಡ್ಕೋತೀನಿ. ನೋಡಿ, ಇವಾಗ ನಾನಿಲ್ಲಿ 200 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಮ್ಯಾರಿನೇಟ್ ಮಾಡೋಕ್ಕೋಸ್ಕರ 1/4 ಬಟ್ಲಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೀಗೆ ವಿಸ್ಕ್ ಮಾಡೋಣ. ಇದನ್ನು ನೋಡಿ, ಈ ರೀತಿ ಮೊಸರು ಗಂಟಿಲ್ದೇ ಇರೋ ಥರ ಆಗಿದೆ. ಇವಾಗ ನಾನು ಈ ಎಲ್ಲ ಡ್ರೈ ಪೌಡ್ರನ್ನೆಲ್ಲ ಹಾಕೋತಾ ಇದ್ದೀನಿ. ನಾನು ನಿಮಗೆ ತೋರಿಸ್ಬೇಕಾದ್ರೆ ಅರಶಿನ ಮರ್ತಿದ್ದೆ, ಅದನ್ನು ಇಟ್ಕೊಂಡಿದ್ದೀನಿ. ಇವಾಗ ಖಾರ ಪುಡಿ, ಧನಿಯಾ ಪುಡಿ ಹಾಕಿದ್ದೀನಿ, ಗರಂ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ, ಮತ್ತು ಜೀರಾ ಪೌಡ್ರು ಹಾಕ್ತಾ ಇದ್ದೀನಿ, ಹಾಗೆ ಅರಿಶಿನ ಮತ್ತು ಉಪ್ಪು ಎಲ್ಲ ಹಾಕಿ ಒಂದ್ಸಲ ಕಲಿಸ್ಕೊಂಡ್ಬಿಡ್ತೀನಿ ಹೀಗೆ ನೀಟಾಗಿ. ಇವಾಗ ನಾನು ಮೊದಲಿಗೆ ಪನ್ನೀರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ನೋಡಿ ಈರುಳ್ಳಿ ಹಾಕೋತಾ ಇದ್ದೀನಿ. ಲಾಸ್ಟಿಗೆ ಟೊಮೆಟೊ ಹಾಕೋತಾ ಇದ್ದೀನಿ. ಇವಾಗೆಲ್ಲ ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಇದರಲ್ಲಿ ಮಸಾಲ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಇದು. ನೋಡಿ, ಈ ರೀತಿ ಇವಾಗ ಎಲ್ಲ ನೀಟಾಗಿ ಕಲಿಸ್ಬಿಟ್ಟಿದ್ದೀನಿ. ಇದು 1 ರಿಂದ 2 ಗಂಟೆ ಕಾಲ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನೀಟಾಗಿ ಮ್ಯಾರಿನೇಟ್ ಆಗುತ್ತೆ. ಆಮೇಲೆ ಪನ್ನೀರ್ ಟಿಕ್ಕಾ ಮಾಡೋದು ತೋರಿಸ್ತೀನಿ. 2 hours later. ಪನ್ನೀರ್ ಟಿಕ್ಕಾಗೆ ನಾನು ಮ್ಯಾರಿನೇಟ್ ಮಾಡಿದ್ನಲ್ಲ 1-2 ಗಂಟೆ ಕಾಲ ಫ್ರಿಜ್ಜಲ್ಲಿ ಇಟ್ಟಿದೆ. ನೋಡಿ, ಹೀಗಾಗಿದೆ. ಇವಾಗ ನಾನಿವಾಗ ಇದನ್ನು ಸ್ಟಿಕ್ಗೆ ನಾನು ಒಂದೊಂದಾಗೆ ಮಾಡಿ ಮತ್ತೆ ಗ್ರಿಲ್ ಮಾಡ್ತೀನಿ. ಒಂದೊಂದಾಗೆ ಹೀಗೆ ಹಾಕೋತಾ ಇದ್ದೀನಿ. ನೋಡಿ, ಇದೇ ಥರ ನಾನು ಎಲ್ಲ ಮಾಡಿಟ್ಕೋತೀನಿ. ಇವಾಗ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ ಪನ್ನೀರ್ ಟಿಕ್ಕಾನ. ಇವಾಗ ನಾನು ರೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಮೇಲೆ ಚೂರು ಹಿಂಗೆ ತುಪ್ಪ ಹಾಕ್ತೀನಿ ಅಷ್ಟೇ, ಜಾಸ್ತಿ ಬೇಡ, ಸ್ವಲ್ಪ.
ಇವಾಗ ನೋಡಿ ಪನ್ನೀರ್ ಟಿಕ್ಕಾ ರೆಡಿ ಆಗಿದೆ. ಈ ಪನ್ನೀರ್ ಟಿಕ್ಕಾನ ಚಪಾತಿ ಮಧ್ಯದಲ್ಲಿ ಸೆಂಟ್ರಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೆಚಪ್ಪು, ಮಯೋನೀಸು, ಸ್ವಲ್ಪ ಹಸಿ ಈರುಳ್ಳಿ ಎಲ್ಲ ಹಾಕಿ ರೋಲ್ ಮಾಡಿಕೊಂಡು ಮಕ್ಳಿಗೂ ಕೊಟ್ಟರೆ ತುಂಬ ಚೆನ್ನಾಗಿರತ್ತೆ. ಮಕ್ಕಳು ದೊಡ್ಡವರು ಎಲ್ರಿಗೂ ಕೊಡಬಹುದು. ತುಂಬ ಪ್ರೋಟೀನ್ ಇರುತ್ತಲ್ಲ ಪನ್ನೀರಲ್ಲಿ, ಹಾಗಾಗಿ ಮಕ್ಳಿಗೆ ತುಂಬ ಒಳ್ಳೆಯದು ಇದು. ನೀವು ಒಮ್ಮೆ ಮನೇಲಿ ಈ ಥರ ಪನ್ನೀರ್ ಟಿಕ್ಕಾನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.